ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿಯಿಂದ ಕರ್ನಾಟಕದಾದ್ಯಂತ ನಾನು 8 ರಿಂದ 9 ಜಿಲ್ಲೆಗಳಲ್ಲಿ ತಿರುಗಾಟ ಮಾಡಿದೆ. ಚಿಕ್ಕ ಚಿಕ್ಕ ನೀರಿನ ಬಾಟ್ಲಿಗಳನ್ನ ಇಟ್ಕೊಂಡು ಹೋರಾಟಕ್ಕೆ ಬಂದಿರತಕ್ಕಂಥ ಮತ್ತು ಅವ್ರ ಪರವಾಗಿ ಬಂದಿರತಕ್ಕಂಥ ಆ ಸಂಘಟನೆಯ ಲೀಡರ್ಸ್ಗೆ ಮೊದಲು ನಾನು ಸಾರ್ವತ್ರಿಕ ಆರೋಗ್ಯ ಆಂದೋಲನದಿಂದ ಒಂದು ದೊಡ್ಡ ವಂದನೆಗಳು ಮತ್ತು ಕೃತಜ್ಞತೆಗಳನ್ನು ಹೇಳ್ತೀನಿ. ಇವತ್ತು ನಾನು ಬಂದ್ಬಿಟ್ಟು ಆರೋಗ್ಯದ ಹಕ್ಕಿನ ಬಗ್ಗೆ ಮಾತಾಡ್ತಿದ್ದೀನಿ. ಹಕ್ಕು ಅನ್ನೋದ್ರ ಬಗ್ಗೆ ನಂತರ ಮಾತಾಡ್ತೀನಿ. ಆರೋಗ್ಯ ಅಂತ ಬಂದಾಗ ಇವತ್ತು ಕುಡಿಯೋ ನೀರು ಇರ್ಬೋದು, ಗಾಳಿ ಇರ್ಬೋದು, ಪರಿಸರ ಇರ್ಬೋದು, ಇದು ಎಲ್ಲದೂ ಶುದ್ಧಿಯಾಗಿರಬೇಕು. ಜೊತೆಗೆ ನಾವು ಆರ್ಥಿಕ ಗುಣಮಟ್ಟತೆಯೂ ಚೆನ್ನಾಗಿರಬೇಕು. ಜೊತೆಗೆ ಉದ್ಯೋಗದಲ್ಲಿನೂ ಇರಬೇಕಾಗತ್ತೆ. ಆವಾಗ ನಮಗೆ ಹೆಲ್ತ್ ಅನ್ನೋದು, ಆರೋಗ್ಯ ಅನ್ನೋದು ಬರುತ್ತೆ. ಇದನ್ನು ನಾವು ಹಕ್ಕಾಗಿ ಯಾವಾಗ ತಗೊಳ್ಬೇಕು ಅಂತ ಬಂದಾಗ ಇವತ್ತು ನಾನು ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ದಿನನಿತ್ಯ ನಾವು ಪೇಪರ್ ನ್ಯೂಸ್ಗಳಲ್ಲಿ ನೋಡ್ತೀವಿ, ಸಾರ್ವಜನಿಕ ದೂರುಗಳನ್ನು ನೋಡ್ತೀವಿ, ಟ್ರಾನ್ಸ್ಪರೆನ್ಸಿ, ಇಂಟೆಲಿಜೆನ್ಸಿ ನ್ಯೂಸ್ಗಳನ್ನು ನೋಡ್ತಾ ಇರ್ತೀವಿ. ಈ ಥರದ್ಗಳಲ್ಲೆಲ್ಲ ನಾವು ನೋಡ್ತಾ ಇರಬೇಕಾದ್ರೆ ಆರೋಗ್ಯ ಅನ್ನೋದು ತುಂಬ ಸೂಕ್ಷ್ಮವಾದಂಥ ವಿಚಾರ. ಇದು ಯಾವುದೇ ರೀತಿ ನಾವು ತುಂಬ ರಫ್ ಆಗಿ ಮಾತಾಡಿಕೊಂಡು ಗೆದಿಲಾರ್ದಂಥ ವಿಚಾರ ಇರುತ್ತೆ. ಒಂದು ಹಾಸ್ಪಿಟ್ಲ್ ಅಂದರೆ ಅಲ್ಲಿ ಏನಿರಬೇಕು ಆರೋಗ್ಯ ಅಂತ ಬಂದಾಗ ಅನ್ನೋದು ನಾ ಹೇಳೋ ಪ್ರಕಾರ ನೋಡಿದರೆ, ಅಲ್ಲಿ ನೋಂದಣಿ ಮಾಡ್ತಕ್ಕಂಥ ವ್ಯವಸ್ಥೆ ಸರಿಯಾಗಿರಬೇಕು, ಅಲ್ಲಿ ಸರಿಯಾದಂಥ ನೀರು ಸಿಗಬೇಕು, ಹಾಸ್ಪಿಟ್ಲಲ್ಲಿ ಶೌಚಾಲಯಗಳು ಸಿಗಬೇಕು, ಇನ್ನಿತರದ ಬೇರೆ ಬೇರೆ ರೋಗಗಳಿಗೆ ವ್ಯಾಯಾಮ ಮಾಡಲಿಕ್ಕೆ ಅಲ್ಲಿ ಪಾರ್ಕ್ಗಳಿರಬೇಕು, ಅದರದ್ದೇ ಆದಂಥ ಸರಿಯಾದ ಹಾಸ್ಪಿಟಲ್ ಸುತ್ತಮುತ್ತ ರಸ್ತೆಗಳು ಚೆನ್ನಾಗಿರಬೇಕು, ಅದರ ಜೊತೆಗೆ ಆಂಬುಲೆನ್ಸ್ಗಳಿರಬೇಕು. ಇನ್ನಿತರದ ದುಬಾರಿ ವೆಚ್ಚದ ಚಿಕಿತ್ಸೆಗಳನ್ನು ಬೇರೆ ಕಡೆ ಬರ್ಕೊಡೋದು ಇವೆಲ್ಲ ಇರಬಾರ್ದು. ಇದನ್ನ ಆರೋಗ್ಯ ಕಾಳಜಿ ಅನ್ಬೇಕು, ಆರೋಗ್ಯದ ಹಕ್ಕು ಅನ್ಬೇಕು ಅನ್ನೋದನ್ನ ನಂತರದಲ್ಲಿ ನೋಡಿದಾಗ ಕರ್ನಾಟಕದ ಭಾರತ ದೇಶದಲ್ಲಿ ರಾಜಸ್ಥಾನ್ ಮಾದರಿಯಲ್ಲಿ 1916-17ರಲ್ಲಿ ಶುರುವಾಗುತ್ತೆ. ಅಲ್ಲಿ ಈ ಒಂದು ರೀತಿಯ ಒಂದು ವ್ಯವಸ್ಥೆಗಳು ಅಲ್ಲಿಂದ ಪ್ರಾರಂಭ ಆಗಿದ್ದು 2023ರಲ್ಲಿ ಆಕ್ಟ್ ಆಗಿ ಬರುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ಆರೋಗ್ಯದ ಹಕ್ಕು ಒಂದು ಆಕ್ಟ್ ಆಗಬೇಕು. ಭಾರತ ದೇಶದಲ್ಲಿ ಒಟ್ಟಾರೆ ಪ್ರಪಂಚದಲ್ಲಿ ಜೀವ ಅಂದ್ರೆ ಜಗತ್ತು, ಆ ಜಗತ್ತಲ್ಲಿ ನೋಡಿದಾಗ 73ಕ್ಕೂ ಹೆಚ್ಚು ದೇಶಗಳು ಈ ಒಂದು ಆರೋಗ್ಯದ ಹಕ್ಕನ್ನ ಒಂದು ಯೋಜನೆ ಎಲ್ಲ ಹಕ್ಕಾಗಿ ಮಾಡ್ಕೊಂಡಿದ್ದಾವೆ. ಆ ರೀತಿ ಭಾರತಕ್ಕೂ ಬರಬೇಕು, ಅದರ ಜೊತೆಗೆ ಕರ್ನಾಟಕಕ್ಕೂ ಬರಬೇಕು ಅಂತ ಹೇಳಿ ನಾನು ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.